ದುಡ್ಡನ್ನು ಕಡಿಮೆ ಟೈಮಲ್ಲಿ ತುಂಬ ಸುಲಭವಾಗಿ ಅರ್ನ್ ಮಾಡ್ಬೋದು ಅನ್ನೋ ಭ್ರಮೆ. ಒಂದು 3-4 ವರ್ಷಗಳ ಹಿಂದೆ ನಾನು ಕೂಡ ಆದಷ್ಟು ಬೇಗ ದುಡ್ಡು ಮಾಡಬೇಕು, ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಒಂದು ಕ್ರಿಕೆಟ್ ರಿಲೇಟೆಡ್ ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡನ್ನು ಹಾಕಿದ್ದೆ. ಆ ದುಡ್ಡನ್ನು ಕಳ್ಕೊಂಡಿದ್ದೀನಿ ಕೂಡ. ಈ ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳಲ್ಲಿ ಆಡುವಾಗ ಮೊದಲು ನಿಮ್ಮ ಅಕೌಂಟಲ್ಲಿ ಇದ್ದ ದುಡ್ಡನ್ನು ಆ್ಯಡ್ ಮಾಡಿ ಆಡ್ತೀರಾ. ಅದೆಲ್ಲ ಲಾಸ್ ಆಗಿ ದುಡ್ಡು ಇಲ್ಲದೇ ಇದ್ದಾಗ ಬೇರೆಯವರ ಹತ್ತಿರ ಸಾಲ ಮಾಡಿ ದುಡ್ಡು ತಗೊಂಡು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ದುಡ್ಡನ್ನು ಕಳ್ಕೋತೀರಾ. ಕಿತ್ತಡಿ ಕಿರಣ್ ಅನ್ನೋ ಯೂಟ್ಯೂಬರ್ ಒಬ್ಬರು ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಸ್ನಿಂದ ಆಗೋ ಸಮಸ್ಯೆಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಬೇಕು. ಕೆಲವರಿಗೆ ಇದು ಸಿಲ್ಲಿ ಅಂತ ಅನ್ನಿಸ್ಬೋದು, ಆದರೆ ಇದರಿಂದಾಗಿ ನಿಮ್ಮ ಮನೆ, ಮಠ, ಆಸ್ತಿ ಪಾಸ್ತಿ, ನೆಮ್ಮದಿ ಎಲ್ಲವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಹೌದು, ನಾನು ಇವತ್ತು ಮಾತಾಡ್ತಾ ಇರೋದು ಬೆಟ್ಟಿಂಗ್ ಹಾಗೆ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳ ಬಗ್ಗೆ. ಅದು ಲೀಗಲ್ ಆಗಿರ್ಬೋದು ಅಥವಾ ಇಲ್ಲೀಗಲ್ ಆಗಿರ್ಬೋದು, ಹೋಗೋದು ಮಾತ್ರ ನಮ್ಮದೇ ದುಡ್ಡು. ಹಾಗಾದರೆ ಜನ ಯಾಕೆ ಈ ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ, ಇದಕ್ಕೆ ಮುಖ್ಯ ಕಾರಣ ಏನಂದರೆ ಈಸಿ ಹಾಗೂ ಫಾಸ್ಟ್ ಮನಿ ಇಲ್ಯೂಷನ್, ಅಂದರೆ ದುಡ್ಡನ್ನು ಕಡಿಮೆ ಟೈಮಲ್ಲಿ ತುಂಬ ಸುಲಭವಾಗಿ ಅರ್ನ್ ಮಾಡ್ಬೋದು ಅನ್ನೋ ಭ್ರಮೆ. ನೀವು ಯಾವುದೇ ಬೆಟ್ಟಿಂಗ್ ಆ್ಯಪ್ಸ್ ಆಗಲಿ ಗ್ಯಾಂಬ್ಲಿಂಗ್ ಆ್ಯಪ್ಸ್ ಆಗಲಿ ನೋಡಿದರೆ 5 ನಿಮಿಷದಲ್ಲಿ 1,000 ಅರ್ನ್ ಮಾಡ್ಬೋದು, ಲೂಡೋ ಆಡಿ ಕಾರ್ ತೊಗೋಬೋದು, ರಮ್ಮಿ ಆಡಿ ಫ್ಲ್ಯಾಟ್ ತೊಗೋಬೋದು, ಕ್ರಿಕೆಟಲ್ಲಿ ಪ್ಲೇಯರ್ಸ್ ಪ್ರಿಡಿಕ್ಷನ್ ಮಾಡಿ 1 ಕೋಟಿ ಗೆಲ್ಬೋದು. ಹೀಗೆ ಈ ಥರದೆಲ್ಲ ಒಂದು ಕಾನ್ಸೆಪ್ಟ್ ನೋಡಿ ಜನರಿಗೆ ಏನೂ ಕಷ್ಟಪಡದೆ ಮೊಬೈಲಲ್ಲೇ ಗೇಮ್ ಆಡಿ ತುಂಬ ಈಸಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋ ಫೀಲ್ ಬಂದ್ಬಿಟ್ಟಿದೆ. ಅದರಲ್ಲೂ ಈಗಿನ ಯಂಗ್ ಜನ್ರೇಷನ್ ಅವರಂತೂ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಆಲೋಚನೆಯಲ್ಲೇ ಇರ್ತಾರೆ. ಇವರನ್ನು ಈ ಬೆಟ್ಟಿಂಗ್ ಆ್ಯಪ್ಸ್ಗಳು ಬೇಗನೆ ಅಟ್ರ್ಯಾಕ್ಟ್ ಮಾಡ್ತವೆ. ಹಾಗಾಗಿ ಹೆಚ್ಚಿನವರು ಈ ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಹಣವನ್ನು ಆ್ಯಡ್ ಮಾಡಿ ಆಡಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಶುರು ಆಗೋದೇ ಅದರ ಅಡಿಕ್ಷನ್. ಆಲ್ಮೋಸ್ಟ್ ಈ ತರಹದ ಆ್ಯಪ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ಸಣ್ಣ ಅಮೌಂಟ್ ಹಾಕಿರ್ತೀರಾ, 1-2 ಸಾರಿ ವಿನ್ ಕೂಡ ಆಗ್ತೀರಾ. ಆಗ ನಿಮಗೆ ಖುಷಿಯಾಗುತ್ತೆ, ಇದರಲ್ಲಿ ದುಡ್ಡು ಬರ್ಬೋದು ಅಂತ ಒಂದು ಹೋಪ್ಸ್ ಬರುತ್ತೆ. ಆಗ ನೀವು ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತ ಇನ್ನೂ ಜಾಸ್ತಿ ದುಡ್ಡು ಹಾಕ್ತೀರಾ. ಅಲ್ಲಿಂದ ನಿಮಗೆ ಲಾಸ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಮತ್ತೆ ಟ್ರೈ ಮಾಡ್ತೀರಾ, ಮತ್ತೆ ಲಾಸ್ ಆಗುತ್ತೆ. ಬಂದರೆ ಹೇಗೂ ದೊಡ್ಡ ಅಮೌಂಟೇ ಬರುತ್ತಲ್ಲ ಅಂತ ಮತ್ತೆ ದುಡ್ಡನ್ನು ಆ್ಯಡ್ ಮಾಡಿ ಆಡ್ತಾನೆ ಇರ್ತೀರಾ. ಅದರಿಂದ ನಿಮ್ಮ ಲಾಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದ ಲಾಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಸೇವಿಂಗ್ಸ್ ಆ್ಯಂಡ್ ಫೈನಾನ್ಸ್. ಈ ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳಲ್ಲಿ ಆಡುವಾಗ ಮೊದಲು ನಿಮ್ಮ ಅಕೌಂಟಲ್ಲಿ ಇದ್ದ ದುಡ್ಡನ್ನು ಆ್ಯಡ್ ಮಾಡಿ ಆಡ್ತೀರಾ. ಅದೆಲ್ಲ ಲಾಸ್ ಆಗಿ ದುಡ್ಡು ಇಲ್ಲದೇ ಇದ್ದಾಗ ಬೇರೆಯವರ ಹತ್ತಿರ ಸಾಲ ಮಾಡಿ ದುಡ್ಡು ತಗೊಂಡು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ದುಡ್ಡನ್ನು ಕಳ್ಕೋತೀರಾ. ಇನ್ನು ಕೆಲವರು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಅಪ್ಪ, ಅಮ್ಮ, ಅಕ್ಕ, ಅಣ್ಣ ಹೀಗೆ ಮನೆಯವರ ಅಕೌಂಟ್ನಿಂದ ಕೂಡ ದುಡ್ಡನ್ನು ಆ್ಯಡ್ ಮಾಡಿ ಗೇಮನ್ನು ಆಡಿ ದುಡ್ಡನ್ನು ಕಳ್ಕೋತಾರೆ. ಹೀಗೆ ಈ ಥರ ಔಟ್ ಆಫ್ ಕಂಟ್ರೋಲ್ ಹೋದಾಗ ನಿಮಗೆ ಸೈಕಾಲಜಿ ಇಶ್ಯೂಸ್ ಉಂಟಾಗುತ್ತೆ. ಒಂದು ಕಡೆ ನೀವು ಕಳ್ಕೊಂಡಿರೋ ನಿಮ್ಮ ಸೇವಿಂಗ್ಸ್ ಅಮೌಂಟ್, ಬೇರೆಯವರ ಹತ್ತಿರ ಮಾಡ್ಕೊಂಡಿರೋ ಸಾಲಗಳು, ಪೆಂಡಿಂಗ್ ಉಳಿದಿರುವಂತಹ ನಿಮ್ಮ ಬೈಕ್ ಲೋನ್, ಕಾರ್ ಲೋನ್, ಹೋಮ್ ಲೋನ್ ಅಥವಾ EMIಸ್ಗಳು, ಇದೆಲ್ಲ ಮನೆಯವರಿಗೆ ಗೊತ್ತಾಗಿ ಫ್ಯಾಮಿಲಿಗೆ ಕೂಡ ಟೆನ್ಷನ್. ಇದೆಲ್ಲದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ. ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ. ಇನ್ನೂ ಕೆಲವರು ಲೈಫ್ನ ಎಂಡ್ ಮಾಡಿಕೊಳ್ಳುವಂತಹ ಬ್ಯಾಡ್ ಡಿಸಿಷನ್ ಕೂಡ ತಗೋತಾರೆ. ಈ ತರಹದ ಎಷ್ಟೋ ಇನ್ಸಿಡೆಂಟ್ಗಳು ಆಗಿದೆ, ಹಾಗೆ ಈಗಲೂ ಕೂಡ ಆಗ್ತಾ ಇದೆ. ಇದರ ಜೊತೆ ಇನ್ನೊಂದು ಸೇಫ್ಟಿ ಇಶ್ಯೂಸ್. ಹೆಚ್ಚಿನ ಬೆಟ್ಟಿಂಗ್ ಆ್ಯಪ್ಸ್ಗಳು ಇಲ್ಲಿಗಲ್ ಆಗಿರುತ್ತೆ. ನೀವು ಅದನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿರ್ತೀರಾ, ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಲಾಗಿನ್ ಆಗಿರ್ತೀರಾ, OTP ಕೊಟ್ಟಿರ್ತೀರಾ, ಹಾಗೆ ಕೆಲವೊಂದು ಪರ್ಮಿಷನ್ಸ್ ಕೂಡ ಅಲೌ ಮಾಡಿರ್ತೀರಾ. ಇದರಿಂದ ನಿಮ್ಮ ಇಂಪಾರ್ಟೆಂಟ್ ಪರ್ಸನಲ್ ಇನ್ಫಾರ್ಮೇಷನ್ಗಳನ್ನು ಬೇರೆ ಯಾರು ಕಲೆಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಖಾಲಿ ಮಾಡೋ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಅದೇ ರೀತಿ ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಡ್ತಿರ್ತೀರಾ, ಆ ಅಕೌಂಟಲ್ಲಿ ದುಡ್ಡು ಕೂಡ ಇರುತ್ತೆ. ಆದರೆ ಆ ಆ್ಯಪ್ಸ್ಗಳು ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು. ಆಗ ಅದರಲ್ಲಿ ಇರೋ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗೋದಿಲ್ಲ. ಬೆಟ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳಲ್ಲಿ ಜನರು ದುಡ್ಡನ್ನು ಕಳ್ಕೊತಿದ್ದಾರೆ. ಇದರ ಬಗ್ಗೆ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಕೂಡ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ. ನನಗೂ ಕೂಡ ದುಡ್ಡು ಮಾಡಬೇಕು ಅಂತ ಆಸೆ ಕೂಡ ಇತ್ತು. ಒಂದು 3-4 ವರ್ಷಗಳ ಹಿಂದೆ ನಾನು ಕೂಡ ಆದಷ್ಟು ಬೇಗ ದುಡ್ಡು ಮಾಡಬೇಕು, ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಒಂದು ಕ್ರಿಕೆಟ್ ರಿಲೇಟೆಡ್ ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡನ್ನು ಹಾಕಿದ್ದೆ. ಆ ದುಡ್ಡನ್ನು ಕಳ್ಕೊಂಡಿದ್ದೀನಿ ಕೂಡ. ಅದು ಕೂಡ ನಾನು ಕಷ್ಟಪಟ್ಟು ಕೆಲಸ ಮಾಡಿದ ದುಡ್ಡನ್ನು. ಆದರೆ ನನ್ನ ಲೈಫಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾನು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ಆ ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟೆ. ಅದು ನಾನು ಮಾಡಿರೋ ಒಂದು ವೆರಿ ಗುಡ್ ಡಿಸಿಷನ್ ಅಂತ ನನಗೆ ಈಗಲೂ ಅನಿಸ್ತಾ ಇದೆ.
ನಾನು ನಿಮಗೆ ಹೇಳೋದು ಇಷ್ಟೇ, ನೀವು ಯಾರಾದರೂ ಈ ತರಹದ ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಆ್ಯಪ್ಸ್ಗಳಲ್ಲಿ ದುಡ್ಡನ್ನು ಹಾಕಿ ಆಟ ಆಡ್ತಿದ್ರೆ ದಯವಿಟ್ಟು ಅದನ್ನು ಇವತ್ತೇ ಸ್ಟಾಪ್ ಮಾಡಿ. ಅಂತಹ ಆ್ಯಪ್ಸ್ಗಳನ್ನು ನಿಮ್ಮ ಮೊಬೈಲ್ನಿಂದ ಡಿಲೀಟ್ ಮಾಡಿ. ಈ ಆ್ಯಪ್ಸ್ಗಳು ಲೀಗಲ್ ಆಗಿರ್ಬೋದು ಅಥವಾ ಇಲ್ಲೀಗಲ್ ಆಗಿರ್ಬೋದು, ಆದರೆ ದುಡ್ಡು ಕಳ್ಕೊಳ್ಳೋದಂತೂ ಗ್ಯಾರಂಟಿನೇ. ಈಗ ಕೆಲವರು ಹೇಳ್ಬೋದು, ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಚಾನಲ್ಗಳು, ಫೇಮಸ್ ಕ್ರಿಕೆಟ್ ಸ್ಟಾರ್ಸ್ಗಳು, ಫೇಮಸ್ ಯೂಟ್ಯೂಬರ್ಸ್ಗಳು ಈ ಆ್ಯಪ್ಸ್ಗಳನ್ನು ಪ್ರಮೋಷನ್ ಮಾಡ್ತಾರೆ, ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಈ ತರಹ ಯಾರು ಈ ಅಪ್ಲಿಕೇಶನ್ಗಳನ್ನು ಪ್ರಮೋಷನ್ ಮಾಡ್ತಿದ್ದಾರೋ ಅವರ್ಯಾರು ಈ ಗೇಮನ್ನು ಆಡ್ತಾ ಕೂರೋದಿಲ್ಲ, ಅದಕ್ಕೆ ದುಡ್ಡು ಕೂಡ ಆ್ಯಡ್ ಮಾಡೋದಿಲ್ಲ. ಅವರು ಕೇವಲ ಈ ಪ್ರಮೋಷನ್ನಿಂದಾನೇ ಒಳ್ಳೆ ದುಡ್ಡು ಮಾಡ್ತಾರೆ. ನೀವು ಮಾತ್ರ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ದುಡ್ಡನ್ನು ಆ್ಯಡ್ ಮಾಡಿ ದುಡ್ಡನ್ನು ಕಳ್ಕೊತಾ ಇರ್ತೀರಾ. ಇದೆಲ್ಲದರ ಮಧ್ಯೆ ಒಂದು ಖುಷಿ ವಿಷಯ ಏನಂದರೆ, ಸಾವಿರ, ಲಕ್ಷ, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಇರೋ ಅದೆಷ್ಟೋ ಜನ ಯೂಟ್ಯೂಬರ್ಸ್ ಹಾಗೂ ಇನ್ಸ್ಟಾ ಕ್ರಿಯೇಟರ್ಸ್ಗಳು ಸಬ್ಸ್ಕ್ರೈಬರ್ಗಳು ಏನಾದರೂ ಮಾಡ್ಕೊಳ್ಳಿ, ನಾನು ದುಡ್ಡು ಮಾಡಿದರೆ ಸಾಕು ಅಂತ ಬೆಟ್ಟಿಂಗ್ಸ್ ಆ್ಯಪ್ಸ್, ಗ್ಯಾಮ್ಲಿಂಗ್ ಆ್ಯಪ್ಸ್ಗಳ ಪ್ರಮೋಷನ್ ಮಾಡ್ತಾ ಇದ್ದರೆ, ಕಿತ್ತಡಿ ಕಿರಣ್ ಅನ್ನೋ ಯೂಟ್ಯೂಬರ್ ಒಬ್ಬರು ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಆ್ಯಪ್ಸ್ನಿಂದ ಆಗೋ ಸಮಸ್ಯೆಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾನೇ ಇದ್ದಾರೆ. ಹಾಗೆ ಈ ತರಹ ಇಲ್ಲೀಗಲ್ ಬೆಟ್ಟಿಂಗ್ಸ್ ಆ್ಯಪ್ಗಳ ಪ್ರಮೋಷನ್ ಮಾಡುವವರ ವಿರುದ್ಧ ಕೂಡ ಕಾನೂನಿನ ರೀತಿಯಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಕ್ರಿಯೇಟರ್ಗಳು, ಯೂಟ್ಯೂಬರ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಆ್ಯಪ್ಸ್ನಿಂದ ಆಗೋ ಪ್ರಾಬ್ಲಮ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಮಾಡಲಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಈಗ ಕೆಲವರು ಹೇಳ್ಬೋದು, ನೀನು ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳನ್ನು, ಇದರಿಂದಾನು ಅದೆಷ್ಟೋ ಜನ ದುಡ್ಡು ಕಳ್ಕೊತಿದ್ದಾರೆ ಅಂತ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಡಿಸ್ಕ್ಲೇಮರ್ ಕೂಡ ಕೊಡ್ತಿರ್ತೀವಿ. ಅದು ಅಲ್ಲದೆ ನಮ್ಮ ಚಾನಲ್ನಲ್ಲಿ ಹೆಚ್ಚಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್, ಬ್ರೋಕರೇಜ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ, ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ನನಗೂ ಗೊತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ಜನ ದುಡ್ಡು ಕಳ್ಕೊತಿದ್ದಾರೆ. ಟ್ರೇಡಿಂಗ್ನಲ್ಲಿ, ಅದರಲ್ಲೂ ಮುಖ್ಯವಾಗಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ 100ರಲ್ಲಿ 90ರಿಂದ 92 ಜನ ದುಡ್ಡನ್ನು ಕಳ್ಕೊತಿದ್ದಾರೆ ಅಂತ. ಆದರೆ ಇದು ಆಗ್ತಿರೋದು ಲ್ಯಾಕ್ ಆಫ್ ನಾಲೆಜ್ ಇಂದ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.